ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ನಿನ್ನೆ ನಡೆದಂತಹ ನಾನ್ ಎಚ್ ಕೆ ರೀಸನ್ ಪಿ ಸಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನಲ್ಲಿ ನಾನು ಎ ಶ್ರೇಣಿಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ದೀನಿ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕಕ್ಕೆ ಹತ್ತಿರವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಲೋಸೆಸ್ಟ್ ಟು ದ ಇಕ್ವಾಟರ್? ಮಾಲ್ಡೀವ್ಸ್. ಆಪ್ಷನ್ ಬಿ ಮಾಲ್ಡೀವ್ಸ್ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಗಿರುತ್ತದೆ. ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಏಜೆನ್ಸಿ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ರೋಡ್ ಕನ್ಸ್ಟ್ರಕ್ಷನ್? ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ, ಅಥವಾ ನನ್ ಆಫ್ ದಿಸ್ ಅಂತ ಕನ್ಸಿಡರ್ ಮಾಡ್ಬೋದು. ಮೊದಲನೇ ಆಪ್ಷನ್ ಸ್ಟೇಟ್ PWD ಅಂದರೆ ಪಬ್ಲಿಕ್ ವರ್ಕ್ಸ್ ಡೆವಲಪ್ಮೆಂಟ್. ಈ ಒಂದು ಸಂಸ್ಥೆ ಕೂಡ ಗಡಿ ರಸ್ತೆಗಳ ರಾಜ್ಯದ PWD ರಸ್ತೆಗಳ ಬಗ್ಗೆ ಕಾಮಗಾರಿಯನ್ನು ನೋಡಿಕೊಳ್ಳುತ್ತೆ. NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕೂಡ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿರುತ್ತೆ. ಇನ್ನು ಮೂರನೇದು BRO ಗಡಿ ರಸ್ತೆಗಳ ಸಂಸ್ಥೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಈ ಮೂರು ಸಂಸ್ಥೆಗಳು ಕೂಡ ರಸ್ತೆ ಕಾಮಗಾರಿಯಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನನ್ ಆಫ್ ದಿಸ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಮಾವತಿ. ಕರ್ನಾಟಕದಲ್ಲಿ ನಾವು ನೋಡ್ಬೋದಂತಹ ಜಲಮಾರ್ಗಗಳು ಭೀಮಾ, ಘಟಪ್ರಭಾ, ಗುರುಪುರ್, ಕಬಿನಿ, ಕಾಳಿ, ಮಲಪ್ರಭಾ, ಶರಾವತಿ, ನೇತ್ರಾವತಿ, ಉದಯವಾರ, ತುಂಗಭದ್ರಾ. ಈ ಎಲ್ಲವೂ ಕೂಡ ರಾಷ್ಟ್ರೀಯ ಜಲಮಾರ್ಗಗಳಾಗಿರುತ್ತೆ. ಆದರೆ ಹೇಮಾವತಿ ಇದು ರಾಷ್ಟ್ರೀಯ ಜಲಮಾರ್ಗವಾಗಿರುವುದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಹೇಮಾವತಿ ಎಂಬುದಾಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ನ್ಯಾಷನಲ್ ವಾಟರ್ ವೇ ಇನ್ ಕರ್ನಾಟಕ? ದಟ್ ಈಸ್ ಹೇಮಾವತಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಆಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಯನ್ಮಾರ್. ಐದನೇ ಪ್ರಶ್ನೆ, ತಪ್ಪಾಗಿರುವುದನ್ನು ಆರಿಸಿ. ಚೂಸ್ ದ ಇನ್ಕರೆಕ್ಟ್ ಒನ್. ಸೊ ಆರ್ ಪ್ರಜ್ಞಾನಂದ ಚದುರಂಗ, ಸಾಕ್ಷಿ ಮಲಿಕ್ ಫೆನ್ಸಿಂಗ್, ಮಾನಸ್ ದಾಮ್ನೆ ಟೆನ್ನಿಸ್, ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್. ಯಾಕಂದರೆ ಸಾಕ್ಷಿ ಮಲ್ಲಿಕ್ ರವರು ಇಂಡಿಯನ್ ಫ್ರೀ ಸ್ಟೈಲ್ ರೆಸ್ಲರ್ ಆಗಿರ್ತಾರೆ. ಆರ್ ಪ್ರಜ್ಞಾನಂದ ಇವರು ಚದುರಂಗದಲ್ಲಿ ಮಾಸ್ಟರ್ ಅಂತಾನೆ ಕರೆಸ್ಕೋತಾ ಇದ್ದಾರೆ. ತಮ್ಮ 10ನೇ ವಯಸ್ಸಿನಲ್ಲಿಯೇ ಇಂಟರ್ನ್ಯಾಷನಲ್ ಮಾಸ್ಟರ್ ಅನ್ನುವಂಥ ಖ್ಯಾತಿಗೆ ಒಳಗೊಂಡಂಥವರು. ಇನ್ನು ಮಾನಸ್ ದಾಮ್ನೆ ಇವರು ಅತ್ಯುನ್ನತ ಟೆನ್ನಿಸ್ ಪ್ಲೇಯರ್ ಆಗಿದ್ದು, ಇವರು ATP ಟು ಡಿಬೇಟ್ ಅಟ್ ದ 2023 ಟಾಟಾ DPG ಅನ್ನುವಂತಹ ಖ್ಯಾತಿಯನ್ನು ಪಡೆದಿದ್ದಾರೆ. ಲಕ್ಷ್ಯ ಸೇನ್ ಅವರು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದು, ಇವರು ಫಾರ್ಮರ್ ವರ್ಲ್ಡ್ ಜೂನಿಯರ್ ನಂಬರ್ 1 ಆಗಿರ್ತಾರೆ. ಇವರು ಗೋಲ್ಡ್ ಮೆಡಲನ್ನು 2018ರಲ್ಲಿ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಅಂದರೆ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ? ಏರೋಪ್ಲೇನ್ಸ್ ಜನರಲಿ ಟ್ರಾವೆಲ್ಡ್ ಇನ್ ವಿಚ್ ಸ್ಪಿಯರ್ ಅಂತ ಹೇಳೋದಾದರೆ ಈ ಒಂದು ಪ್ರಶ್ನೆಗೆ ಉತ್ತರ ಟ್ರೋಪೋಸ್ಪಿಯರ್ ಎಂಬುದಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ದ ಡ್ಯಾಶ್ ಲೇಕ್ ಇಸ್ ದ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ. ಚಿಲ್ಕಾ ಸರೋವರ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಆಗಿರುತ್ತೆ. ಅದೇ ಥರ ಊಲರ್ ಅಂತ ತಗೊಂಡ್ರೆ ಇದು ಲಾರ್ಜೆಸ್ಟ್ ಲೇಕ್ ಫ್ರೆಶ್ ವಾಟರ್ ಆಗಿದೆ. ವೆಂಬನಾಡ್ ಈ ಒಂದು ಸರೋವರ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ ಆಗಿದ್ದು, ಮತ್ತು ಲಾರ್ಜೆಸ್ಟ್
ಸರೋವರ ಲಾರ್ಜೆಸ್ಟ್ ಲೇಕ್ ಇನ್ ದ ಕೇರಳ ಆಗಿರುತ್ತೆ. ನೆಕ್ಸ್ಟ್ ನಾಗಾರ್ಜುನ ಸಾಗರ್, ಈ ಡ್ಯಾಮ್ ಅನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಹೊಂದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಹ್ಯಾವ್ ಅ ರಿಜಿಸ್ಟರ್ಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್? ದ ಆನ್ಸರ್ ಈಸ್ ನನ್ ಆಫ್ ದಿಸ್. ಈ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಗೂ ಕೂಡ ಜಿಯೋಗ್ರಫಿಕಲ್ ಟ್ಯಾಗ್ ಅನ್ನು ಹೊಂದಿದೆ, ಅಂದರೆ GI ಟ್ಯಾಗ್ ಅನ್ನು ಹೊಂದಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ತಪ್ಪಾಗಿರುವುದನ್ನು ಆರಿಸಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾಟ್ ಎಕ್ಸಾಮ್ IIT ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಈ ಒಂದು ಹೇಳಿಕೆ ತಪ್ಪಾಗಿರುತ್ತೆ. ಯಾಕಂದರೆ ಕ್ಯಾಟ್ ಎಕ್ಸಾಮನ್ನು ನಡೆಸುವಂಥದ್ದು ಕಾಮನ್ ಅಡ್ಮಿಷನ್ ಟೆಸ್ಟ್ ಅನ್ನುವಂತಹ ಈ ಒಂದು ಟೆಸ್ಟನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಡೆಸುತ್ತೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗಿರುತ್ತೆ. NDA ಎಕ್ಸಾಮ್ಸ್ ಫಾರ್ ಡಿಫೆನ್ಸ್ ಸರ್ವಿಸ್ ಇದು ಕರೆಕ್ಟ್ ಆಗಿದೆ. ICA ಪರೀಕ್ಷೆ ಚಾರ್ಟರ್ಡ್ ಅಕೌಂಟೆಂಟ್ ಇದು ಕೂಡ ಕರೆಕ್ಟ್ ಆಗಿದೆ. CLAT ಈ ಒಂದು ಪರೀಕ್ಷೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಸರಿಯಾದದ್ದನ್ನು ಆರಿಸಿ. ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಜನವರಿ 15 ರಾಷ್ಟ್ರೀಯ ಯುವ ದಿನ, ಜನವರಿ 24 ಸೇನಾ ದಿನ, ಜನವರಿ 30 ಹುತಾತ್ಮರ ದಿನ. ಚೂಸ್ ದ ಕರೆಕ್ಟ್ ಒನ್. ಯಾವ ಹೇಳಿಕೆ ಇಲ್ಲಿ ತಪ್ಪಾಗಿದೆ ಅಂತ ನೋಡೋದಾದ್ರೆ, ಇಲ್ಲಿ ಸರಿಯಾಗಿರುವಂತಹ ಹೇಳಿಕೆ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ, ಜನವರಿ 30 ಹುತಾತ್ಮರ ದಿನ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಜನವರಿ 24ರಂದು ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ರಾಷ್ಟ್ರೀಯ ದಿನ ಅಥವಾ ಯೂತ್ ಡೇ ಅನ್ನು 12ನೇ ತಾರೀಕು, ಸೇನಾ ದಿನವನ್ನು ಜನವರಿ 15ನೇ ತಾರೀಕು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ? ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಎಂಬುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ ಸೂಚ್ಯಂಕದ ಅಂಶವಲ್ಲ ಅಂತ ಕೇಳಿದ್ದಾರೆ. ಹೆಲ್ತಿ ಲೈಫ್, ನಾಲೆಜ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈ ಎಲ್ಲವೂ ಕೂಡ ಸೂಚ್ಯಂಕದ ಅಂಶವಾಗಿರುತ್ತೆ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಬರ್ತಕ್ಕಂಥ ಅಂಶಗಳು. ಡ್ರಿಂಕಿಂಗ್ ವಾಟರ್ ಮತ್ತು ಸ್ಯಾನಿಟೇಷನ್ ಅನ್ನುವಂಥದ್ದು ಈ ಒಂದು ಗುಂಪಿಗೆ ಬರುವುದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 12ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಿಂದ ತಿರುಗುತ್ತದೆ? ಆಪ್ಷನ್ ಸಿ, ಯುರೇನಸ್. ದ ಸೋಲಾರ್ ಸಿಸ್ಟಮ್ ಡ್ಯಾಶ್ ಸ್ಪಿನ್ಸ್ ಆನ್ ಇಟ್ಸ್ ಸೈಡ್ ಕಂಪೇರ್ಡ್ ಟು ಅದರ್ ಪ್ಲಾನೆಟ್. ಯುರೇನಸ್ ವಿಲ್ ಸ್ಪಿನ್ಸ್ ಆನ್ ಇಟ್ಸ್ ಸೈಡ್ ಕಂಪೇರ್ಡ್ ಟು ಅದರ್ ಪ್ಲಾನೆಟ್ಸ್. ಮತ್ತು ಸ್ಯಾಟರ್ನ್ ನಾವು ಲಾರ್ಜೆಸ್ಟ್ ಪ್ಲಾನೆಟ್ಸ್ ಅಂತ, ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ವೀನಸ್ ಸ್ಪಿನ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್ಸ್. ವೀನಸ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಅದು ಸ್ಪಿನ್ ಮಾಡುತ್ತೆ. ಸರಿಯಾದದ್ದನ್ನು ಆರಿಸಿ. ಚೂಸ್ ದ ಕರೆಕ್ಟ್ ಒನ್. ಪಾಕ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್, ಮಲಾಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ, ಗಿಬರ್ತಲ್ ಜಲಸಂಧಿ ಸ್ಪೇನ್ ಮತ್ತು ಇಟಲಿ, ಹಾರ್ಮಸ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್. ಈ ಒಂದು ಹೇಳಿಕೆಗಳಲ್ಲಿ ಆಪ್ಷನ್ ಬಿ ಸರಿಯಾದ ಹೇಳಿಕೆಯಾಗಿರುತ್ತೆ. ಉಳಿದಂತಹ 3 ಹೇಳಿಕೆಗಳು ತಪ್ಪಾಗಿರುತ್ತೆ. ಯಾಕಂದರೆ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಗಿಬರ್ತಲ್ ಜಲಸಂಧಿ ಮರಾಕಾ ಮತ್ತು ಸ್ಪೇನನ್ನು ಸೆಪ್ರೇಟ್ ಮಾಡುತ್ತೆ. ಹಾರ್ಮಸ್ ಜಲಸಂಧಿ ಇರಾನ್ ಮತ್ತು ಒಮಾನಿ ಪೆನಿನ್ಸುಲಾವನ್ನು ಬೇರ್ಪಡಿಸುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದದ್ದನ್ನು ಆರಿಸಿ. ತಾಳವಾದ್ಯಗಳು, ತಾಳಗಳು
ಗಾಳಿ ಅಥವಾ ವಿಂಡ್ ವಾದ್ಯಗಳು ವೀಣೆ, ತಂತಿವಾದ್ಯಗಳು ಕೊಳಲು. ಇವುಗಳಲ್ಲಿ ಎಲ್ಲವು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ತಾಳವಾದ್ಯಗಳು. ತಾಳಗಳು. ವೀಣೆ ತಂತಿವಾದ್ಯ ಆಗಿರುತ್ತೆ, ಕೊಳಲು ಗಾಳಿ ವಾದ್ಯಗಳಾಗಿರುತ್ತೆ, ಅಂದರೆ ವಿಂಡ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ತಾಳವಾದ್ಯಗಳು, ತಾಳಗಳು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆ, ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ? ದ್ರಾವಿಡ, ನಾಗರ, ವೇಸರ ಆರ್ ಡ್ಯಾಶ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ ಅಥವಾ ದೇವಾಲಯ ವಾಸ್ತುಶಿಲ್ಪಿ ಶೈಲಿ ಅಂತ ಕರಿಬೋದಾಗಿರುತ್ತೆ. ಆಳ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಆಳ್ವಾ ಸೆರೆಮನಿ pertains to which ministry? It belongs to the Ministry of Finance. ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಈಸ್ ದ್ಯಾಟ್ ಅರಾವಳಿ ಹಿಲ್ಸ್. ಆಪ್ಷನ್ ಎ, ಅರಾವಳಿ ಬೆಟ್ಟಗಳು. ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಹೌ ಮೆನಿ ಸ್ಪೋಕ್ಸ್ ಆರ್ ದೇರ್ ಇನ್ ಅ ಚಕ್ರ ಆಫ್ ನ್ಯಾಷನಲ್ ಫ್ಲಾಗ್? ಆಪ್ಷನ್ ಬಿ, 24. ನೆಕ್ಸ್ಟ್ ಪ್ರಶ್ನೆ, ಹಿಪೋಕ್ರಾಟಿಕ್ ಪ್ರಮಾಣ ಶಪಥವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಹಿಪೋಕ್ರಾಟಿಕ್ ಓತ್ ಇಸ್ ರಿಲೇಟೆಡ್ ಟು ವಿಚ್ ಫೀಲ್ಡ್? ಇಟ್ ಬಿಲಾಂಗ್ಸ್ ಟು ದ್ಯಾಟ್ ಡಾಕ್ಟರ್ಸ್. ವೈದ್ಯರಿಗೆ ಸಂಬಂಧಪಟ್ಟಂತಹ ಓತ್ ಆಗಿರುತ್ತೆ, ಪ್ರಮಾಣ ಆಗಿರುತ್ತೆ. ಜನರಲ್ ಓತ್ ಟೇಕನ್ ಅಟ್ ಮೆಡಿಕಲ್ ಸ್ಕೂಲ್ಸ್. ಮೆಡಿಕಲ್ ಸ್ಕೂಲಲ್ಲಿ ತಗೊಳ್ತಕ್ಕಂಥ ಒಂದು ಜನರಲ್ ಓತ್ ಆಗಿರುತ್ತೆ ಈ ಹಿಪೋಕ್ರಾಟಿಕ್ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿ ಎಲ್ಲ? ಆರ್ಥಿಕ, ಕಾನೂನು, ನೈತಿಕ ಇವುಗಳಲ್ಲಿ ಎಲ್ಲವು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್? ಆಲ್ ಆಫ್ ದಿಸ್. ಇದಕ್ಕೆ ಸರಿಯಾದ ಉತ್ತರ ಎಕನಾಮಿಕ್, ಲೀಗಲ್, ಎಥಿಕಲ್. ಈ ಎಲ್ಲವೂ ಕೂಡ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ದ ಕಾನ್ಸೆಪ್ಟ್ ಆಫ್ CSR ಗವರ್ನ್ಡ್ ಬೈ ದ ಕಂಪನೀಸ್ ಆಕ್ಟ್ pertains to. ನನಗೆ ಈ ಒಂದು ಪ್ರಶ್ನೆಗೆ ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನುವಂಥದ್ದು ಸರಿಯಾಗಿದೆ ಅಂತ ಅನಿಸ್ತಿದೆ. ಸೊ ಇದೊಂದು ನನಗೆ ಡೌಟಲ್ಲಿದೆ. ಸೊ ಕೀ ಉತ್ತರಗಳು ಬಿಡೋದಕ್ಕೆ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. TKDL ಎಂದರೆ? ಇದು ಸಂಬಂಧಪಟ್ಟಿರುವಂಥದ್ದು ಡಿಜಿಟಲ್ ಗ್ರಂಥಾಲಯ ಅಥವಾ ಡಿಜಿಟಲ್ ಲೈಬ್ರರಿ. ಇದರ ವಿಸ್ತೃತ ರೂಪವನ್ನು ನೋಡೋದಾದರೆ ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ. ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಎಂಬುದಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ UN ಸ್ಪೆಷಲೈಸ್ಡ್ ಏಜೆನ್ಸಿ ವರ್ಕಿಂಗ್ ವಿತ್ ದ ಯುನೈಟೆಡ್ ನೇಷನ್? ಸೊ WHO ಈ ಒಂದು ಸಂಸ್ಥೆ ಈ ಒಂದು ಅಥಾರಿಟಿಯನ್ನು ವಿಶ್ವಸಂಸ್ಥೆಯ ಜೊತೆಗೆ ವಿಶೇಷ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು. ಅಂದರೆ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಅಂದರೆ NCC ಅಂತ ನಾವು ಏನು ಕರಿತೀವಿ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಈ ಒಂದು ಸಂಸ್ಥೆಯ ಧ್ಯೇಯವಾಕ್ಯ ಬಂದು ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್ ಅನ್ನೋದಾಗಿರುತ್ತೆ. ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಈ ಒಂದು ಸಂಸ್ಥೆಯ ಧ್ಯೇಯವಾಕ್ಯ ಥ್ರೂ ಹ್ಯುಮ್ಯಾನಿಟಿ ಟು ಪೀಸ್ ಅನ್ನೋದಾಗಿರುತ್ತೆ.
ಸೊ ಹಾಗಾಗಿ ಆಪ್ಷನ್ ಬಿ ನಲ್ಲಿ ಕೊಟ್ಟಿರುವಂತಹ ಹೊಂದಾಣಿಕೆ ಸರಿಯಾಗಿದೆ ಎ ಮತ್ತು ಸಿಗಿಂತ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, BS2, BS3, BS4 ಮತ್ತು BS6 ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹೊರಸೂಸುವಿಕೆ ಮಾನದಂಡಗಳು ಅಥವಾ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಎಂಬುದಕ್ಕೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ತನ್ನ ಗಡಿಗಳನ್ನು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ನೋಡಿದರೆ ಉತ್ತರ ಪ್ರದೇಶ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಪ್ಪಾಗಿರುವುದನ್ನು ಆರಿಸಿ. ಪಟ್ಟದಕಲ್ಲು ಚಾಣಕ್ಯ ವಂಶ, ಬೇಲೂರು ಮತ್ತು ಹಳೇಬೀಡು ಹೊಯ್ಸಳ ವಂಶ, ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ ಇವುಗಳಲ್ಲಿ ಯಾವುದು ಅಲ್ಲ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೊಂದಾಣಿಕೆಗಳು ಸರಿಯಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹ್ಯಾಸ್ ಲಾಂಗೆಸ್ಟ್ ವೇವ್ ಲೆಂತ್? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅವಗೆಂಪು ಕಿರಣ ಅಥವಾ ಇನ್ಫ್ರಾರೆಡ್ ರೇಸ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಏನಾಗುತ್ತದೆ? A metal sheet with a circular hole is heated, then the hole gets larger, ದೊಡ್ಡದಾಗುತ್ತದೆ. ಹಿತ್ತಾಳೆ ಯಾವುದರ ಮಿಶ್ರಣವಾಗಿದೆ? ಹಿತ್ತಾಳೆ ಇದು ತಾಮ್ರ ಮತ್ತು ಸತು, ಕಾಪರ್ ಮತ್ತು ಜಿಂಕ್ನ ಮಿಕ್ಸ್ಚರ್ ಆಗಿರುತ್ತೆ. ವೈರಸ್ ಎನ್ನುವಂಥದ್ದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ನಿಂದ ಆಗಿರುತ್ತೆ. ಥಾಲಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತದೆ? ಇಟ್ಸ್ ಅಫೆಕ್ಟ್ಸ್ ಫಾರ್ ದ ಬ್ಲಡ್. ಟಾರ್ ಎಂದರೇನು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಟು ಆಕ್ಸೆಸ್ ಡಾರ್ಕ್ ನೆಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? ಇನ್ MS Windows, function key to rename filed folder is F2. ಸೊ F3 ಅನ್ನು ಏನಕ್ಕೆ ಬಳಸ್ತಾರೆ ಅಂದರೆ ಸರ್ಚ್ ಫಂಕ್ಷನ್ ಫಾರ್ ಅ ಕರೆಂಟ್ ಆಕ್ಟಿವ್ ಅಪ್ಲಿಕೇಶನ್. ಕರೆಕ್ಟ್ ಆಕ್ಟಿವ್ ಫಂಕ್ಷನ್ನಲ್ಲಿ ಸರ್ಚನ್ನು ಮಾಡಲಿಕ್ಕೆ F3 ಅನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ F4 ಫಂಕ್ಷನ್ ಕೀಯನ್ನು ಆಲ್ಟ್ ಮತ್ತು F4 ಬಳಸೋದ್ರ ಮೂಲಕ ಆಕ್ಟಿವ್ ವಿಂಡೋವನ್ನು ಕ್ಲೋಸ್ ಮಾಡಲಿಕ್ಕೆ ಬಳಸಲಾಗುತ್ತೆ. F5 ಇದು ರಿಫ್ರೆಶ್ ಕೀ ಆಗಿರುತ್ತೆ. FC ಈಸ್ ಮೂವ್ಸ್ ದ ಮೌಸ್ ಪಾಯಿಂಟರ್ ಟು ದ ಅಡ್ರೆಸ್ ಬಾರ್ ಕಡೆಗೆ ಮೌಸ್ ಪಾಯಿಂಟನ್ನು ಮೂವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಬೈಕಾರ್ಬೋನೇಟ್. ನೆಕ್ಸ್ಟ್ ಪ್ರಶ್ನೆ, ಮಾರ್ಸ್ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು ಇಂಜೆನ್ಯೂಟಿ. ನೆಕ್ಸ್ಟ್, ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ವಿಕ್ರಮ್ ಮತ್ತು ಪ್ರಜ್ಞಾನ್. ಸರ್ CV ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ನ ವರ್ಕಿಗಾಗಿ CV ರಾಮನ್ ರವರಿಗೆ ನೊಬೆಲ್ ಪ್ರೈಸ್ ದೊರೆತಿದೆ. ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ? LED ನಮಗೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಟು ಲೈಟ್ ಎನರ್ಜಿ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯದ ರಾಶಿ ಏನಾಗುತ್ತದೆ? ಮಾಸ್ ಆಫ್ a physical object on moon compared to the earth will be remain same. ಹಾಗೆಯೇ ಇರುತ್ತೆ. ಆದರೆ ಮಾಸ್ ಹಾಗೇ ಇರುತ್ತೆ, ತೂಕದಲ್ಲಿ ಬದಲಾವಣೆಯನ್ನು ನಾವು ನೋಡ್ಬೋದಾಗಿದೆ. ಸೊ
ಸೊ 1/6 ಆಫ್ ಅರ್ತ್ ಆಗಿರುತ್ತೆ. ವೆಯ್ಟ್ ಇನ್ ಅ ಮೂನ್ ಈಸ್ 1/6 ಆಫ್ ದ ಅರ್ತ್ ಇರುತ್ತೆ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಮಧ್ಯಪ್ರದೇಶ್. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಹೌಸ್ ಆಫ್ ದ ಪೀಪಲ್. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಕೊಳ್ಳುತ್ತದೆ? ಮೀನ್ಸ್ ಯಾವ ಆರ್ಟಿಕಲಲ್ಲಿ ಬಿಲಾಂಗ್ಸ್ ಆಗಿರುತ್ತೆ ಅಂದರೆ 36 to 51 ಆರ್ಟಿಕಲಲ್ಲಿ ಈ ಒಂದು ರಾಜ್ಯ ನಿರ್ದೇಶನ ತತ್ವಗಳು ಒಳಗೊಂಡಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಇರುತ್ತದೆ? ಆಪ್ಷನ್ ಬಿ 143 ಆರ್ಟಿಕಲ್. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇರುತ್ತದೆ? ಪಾರ್ಲಿಮೆಂಟ್ ಅಥವಾ ಸಂಸತ್ತು ಈ ಒಂದು ಅಧಿಕಾರವನ್ನು ಹೊಂದಿರುತ್ತದೆ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಜುಲೈ 18, 1947ನಲ್ಲಿ ಅನುಮತಿಯನ್ನು ಪಡೆಯುತ್ತೆ. ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿ ಇದೆ? ಆರ್ಟಿಕಲ್ 21. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 20 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಗಿದೆ? ಸಂವಿಧಾನದ 61ನೇ ತಿದ್ದುಪಡಿಯಿಂದ 21 ವರ್ಷ ಇದ್ದಂತಹ ಮತದಾನದ ಹಕ್ಕನ್ನು 18 ವರ್ಷಕ್ಕೆ ಇಳಿಸಲಾಗಿದೆ. ಸಂವಿಧಾನದ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಜವಾಹರಲಾಲ್ ನೆಹರೂರವರು. ಸಂವಿಧಾನದ 371A ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸಿದೆ? ಆಪ್ಷನ್ ಬಿ ನಾಗಾಲ್ಯಾಂಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ಪರಿಚ್ಛೇದನವು ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮ ಸಭೆಗೆ ಒದಗಿಸಿರುವಂಥದ್ದು 243B. 243A ಡಿಸ್ಟಿಕನ್ನು ತೋರಿಸಿದ್ರೆ ಪರಿಚ್ಛೇದನವನ್ನು ತೋರಿಸುತ್ತೆ. 243C ಕಂಪೋಸಿಷನ್ ಆಫ್ ಪಂಚಾಯತ್ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ 243D ರಿಸರ್ವೇಷನ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಆರ್ಟಿಕಲ್ 131. ಅದೇ ರೀತಿ 129 ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಎಂಪವರ್ಸ್ ದ ಸುಪ್ರೀಂ ಕೋರ್ಟ್ ಟು ದ ಕೋರ್ಟ್ ಆಫ್ ರೆಕಾರ್ಡ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 121 ಏನು ಹೇಳುತ್ತಪ್ಪ ಅಂತಂದರೆ ರಿಸ್ಟ್ರಿಕ್ಷನ್ ಆಫ್ ಪಾರ್ಲಿಮೆಂಟರಿ ಡಿಸ್ಕಷನ್. ಅದೇ ರೀತಿಯಾಗಿ 136 ಏನು ಹೇಳುತ್ತೆ ಅಂದರೆ ಸ್ಪೆಷಲ್ ಲೀವ್ ಟು ಅಪೀಲ್ ಬೈ ದ ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಪ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಸಿ. ನೆಕ್ಸ್ಟ್, ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಲಾರ್ಡ್ ಚೆಮ್ಸ್ಫೋರ್ಡ್. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ
ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿಗಳು ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಯಿತು? ಆಪ್ಷನ್ ಎ ಸ್ವದೇಶಿ ಚಳುವಳಿ, ಸ್ವದೇಶಿ ಮೂವ್ಮೆಂಟ್. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ವಿತ್ ರೆಫರೆನ್ಸ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಉಷಾ ಮೆಹ್ತಾ is well known for running the secret Congress radio in the wake of Quit India movement. ನೆಕ್ಸ್ಟ್ ಪ್ರಶ್ನೆ 59. ಕೆಳಗಿನವುಗಳಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? ಕೈಲಾಶ್ನಾಥ್ ಕಟುಜರವರು. ಇವರ ಜೊತೆಗೆ ಬಾಲುಭಾಯ್ ದೇಸಾಯಿ, ಅಶ್ರಫ್ ಅಲಿ, ಜವಾಹರ್ಲಾಲ್ ನೆಹರು, ತೇಜ್ ಬೆಹದ್ದೂರ್ ಮುಂತಾದವರು ಕೂಡ ಇವರ ಜೊತೆಗೆ ಇದ್ದರು. ಕೆಳಗಿನ ಯಾವ ಸಂಸ್ಥೆಗಳು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಮೇಲಿನ ಎಲ್ಲವೂ. ಬಹಿಷ್ಕೃತ ಹಿತಕಾರಣಿ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ. ಈ ಎಲ್ಲ ಸಂಸ್ಥೆಗಳು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಥಾಪಿಸಲ್ಪಟ್ಟಿದ್ದಾರೆ. ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಸೇಂಟ್ ಜಾನ್ ಥ್ಯಾಕರೆ. ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಆದಿ ಭಗೀರಥ ಎಂದು ಕರೆಯಲಾಗುತ್ತದೆ? ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕು ದುಂದಾಸಾಯಿ ಅನ್ನುವಂಥ ಪ್ರದೇಶದಲ್ಲಿ ಬಳ್ಳಾರಿ ಸಿದ್ದಮ್ಮನವರು ಜನಿಸಿದರು. ಮುಂದಿನ ಪ್ರಶ್ನೆ, ಈಚಲು ಮರದ ಚಳುವಳಿ ಟೋಡಿ ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ಯಾವುದು? ಈ ಒಂದು ಚಳುವಳಿಯ ಕೇಂದ್ರ ಬಿಂದು ತುರುವನೂರು, ಚಿತ್ರದುರ್ಗ. ಈ ಒಂದು ಪ್ರದೇಶದಲ್ಲೇ ಈ ಒಂದು ಮೂವ್ಮೆಂಟ್ ನಡೆಯುವಂಥದ್ದು. ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯಿದೆ ರದ್ದುಗೊಳಿಸಿದವರು ಯಾರು? ಲಾರ್ಡ್ ರಿಪ್ಪನ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಸುಭಾಷ್ ಚಂದ್ರ ಬೋಸ್. ನನ್ನ ಮುಂದಿನ ವಿಡಿಯೋನಲ್ಲಿ ಈ ಒಂದು ಪತ್ರಿಕೆಯಲ್ಲಿರ್ತಕ್ಕಂತಹ ಎಲ್ಲ ಮ್ಯಾಥ್ಸ್ ಕ್ವಶನ್ ಪೇಪರ್ ಅಂದರೆ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ನಾನು ಆ ಪ್ರಶ್ನೆಗಳನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಆಪ್ಷನ್ ಬಿ ಓನ್ಸ್. ಸೊ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಪ್ರಶ್ನೆಗಳನ್ನು. ಅರ್ಥಶಾಸ್ತ್ರದಲ್ಲಿ GDP ಎಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಪ್ಷನ್ ಬಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಷ್ಟು ಮಹಾರತ್ನ PSUಗಳಿವೆ? ಹೌ ಮೆನಿ ಮಹಾರತ್ನ PSUs ಆರ್ ದೇರ್? ಟೋಟಲಿ ವಿ ಹ್ಯಾವ್ 13 ಮಹಾರತ್ನಸ್. ಸೈಬರ್ ಅಪರಾಧವನ್ನು ತಡೆಯಲು ಅಥವಾ ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? 1930. DSLR ಕ್ಯಾಮರಾದಲ್ಲಿ DSLR ಎಂದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಆಪ್ಷನ್ ಬಿ. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಆನಿ
ಆನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಬಿ ಐ.ಆರ್.ಡಿ.ಎ.ಐ. ಐ.ಆರ್.ಡಿ.ಎ.ಐನ ವಿಸ್ತೃತ ರೂಪ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಈ ಒಂದು ಕಾಯ್ದೆ ಅಕ್ಟೋಬರ್ 12, 2005ರಲ್ಲಿ, ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ ಅಕ್ಟೋಬರ್ 12, 2005ರಲ್ಲಿ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರು ಡಬಲ್ಸ್ ಜೊತೆ ಆಟಗಾರ. ಅವ್ರ ಜೊತೆ ಆಟ ಆಡಿದಂತಹ ವ್ಯಕ್ತಿ ಮ್ಯಾಥ್ಯೂ ಎಬ್ಡನ್ ರವರು. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ. ರಿನ್ನೆ ಪರೀಕ್ಷೆಯು ಸಂಬಂಧಪಟ್ಟಿರುವಂಥದ್ದು ಹಿಯರಿಂಗ್ ಅಥವಾ ಶ್ರವಣ ದೋಷಕ್ಕೆ ಸಂಬಂಧಪಟ್ಟಿರುತ್ತೆ. ಅದೇ ರೀತಿಯಾಗಿ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಟೆಸ್ಟ್ ವಿಜುವಲ್ ಫೀಲ್ಡ್ ಟೆಸ್ಟ್ ಆಗಿರುತ್ತೆ. ಮಾತಿಗೆ ಸಂಬಂಧಪಟ್ಟ ಹಾಗೆ ಸ್ಪೀಚ್ ಆಡಿಯೋಮೆಟ್ರಿ ಟೆಸ್ಟನ್ನು ನಡೆಸಲಾಗುತ್ತೆ. ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಅಥವಾ ಇದುವರೆಗೆ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ? ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ JN-1 ರೂಪಾಂತರವು ಬೇರೆ ಸ್ವರೂಪವು ಯಾವುದಕ್ಕೆ ಸಂಬಂಧಿಸಿದೆ? ನವಜಾತು. ಇದು ಸಂಬಂಧಪಟ್ಟಿರುವಂತಹದ್ದು ಕೊರೋನಾ ವೈರಸ್ಗೆ ಅಥವಾ ಕೋವಿಡ್ ವೈರಸ್ಗೆ ಸಂಬಂಧಪಟ್ಟಿರುತ್ತೆ. ಆದರೆ ಇಲ್ಲಿ ಆ ಒಂದು ಆಪ್ಷನ್ ಇಲ್ಲದೇ ಇರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನನ್ ಆಫ್ ದಿಸ್, ಇವುಗಳಲ್ಲಿ ಯಾವುದೂ ಅಲ್ಲ. ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇವುಗಳಲ್ಲಿ ಎಲ್ಲವೂ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ವರ್ತಮಾನ ಅಥವಾ ಪ್ರಸ್ತುತ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಇವುಗಳಲ್ಲಿ ಎಲ್ಲವೂ ಎನ್ನುವಂಥದ್ದು ಸರಿಯಾದ ಉತ್ತರ. ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ, ಈ ಎಲ್ಲವನ್ನ ಒತ್ತು ಕೊಡ್ತಾ ಇರುವಂತಹದ್ದು ನಮ್ಮ ಸಂವಿಧಾನ ಆಗಿರುತ್ತೆ. ಭಾರತದ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಖಡ್. ಸೊ 93ನೇ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಗಳನ್ನು ನಾನು ನಾಳಿನ ವಿಡಿಯೋನಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಕೆಳಗಿನ ನಗರದಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಪ್ರಸ್ತುತ ಹಾಸನದಲ್ಲಿ ಈಗ ಕನ್ಸ್ಟ್ರಕ್ಷನ್ ಶುರುವಾಗಿದೆ ಏರ್ಪೋರ್ಟ್ದು. ಸೊ ಹಾಗಾಗಿ ಬೆಳಗಾಂ, ಶಿವಮೊಗ್ಗ, ಕಲಬುರಗಿ ಆಲ್ರೆಡಿ ಏರ್ಪೋರ್ಟನ್ನು ಹೊಂದಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಜೋಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದುದನ್ನು ಆರಿಸಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗುಡಾವಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿ ಇದೆ? ಈ ಒಂದು ಪ್ರಶ್ನೆಗೆ ನನಗೆ ಉತ್ತರ ಸರಿಯಾಗಿ ಗೊತ್ತಿಲ್ಲ. ನಾನು ಮಂಗಳೂರು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಂಗಳೂರು ಆಯಿಲ್ ರಿಫೈನರಿ ಅನ್ನುವಂಥದ್ದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ ಅದ್ರ ಬಗ್ಗೆ. ಬಟ್ ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರಶ್ನೆನ ನಾನು ಸ್ಟಾರಲ್ಲಿ ಇಡ್ತೀನಿ. ನೋಡೋಣ ಕೀ ಆನ್ಸರ್ ಬಿಟ್ಟಾಗ ಸರಿಯಾದ ಉತ್ತರವನ್ನು.
ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರ್ತಾರೆ? ವಾಷರ್ಮ್ಯಾನ್, ಬಾರ್ಬರ್ಸ್ ಅಂಡ್ ಕಾಬ್ಲರ್ಸ್ ಫಾಲ್ ಅಂಡರ್ ಡ್ಯಾಶ್ ಸೆಕ್ಟರ್ ಆಫ್ ದ ಇಂಡಿಯನ್ ಎಕಾನಮಿ? ದೇ ಆರ್ ಬಿಲಾಂಗ್ಸ್ ಟು ಟೆರಿಟರಿ ಅಥವಾ ತೃತೀಯ ವಲಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇಷ್ಟೊತ್ತು ಈ ವಿಡಿಯೋವನ್ನು ತಾಳ್ಮೆಯಿಂದ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಈ ಒಂದು ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.